ನಮಸ್ಕಾರ ಸ್ನೇಹಿತರೆ. ಅಫ್ಘಾನ್ ವಿರುದ್ಧ 2 ಸೂಪರ್ ಓವರ್ ಪಂದ್ಯದಲ್ಲಿ ಗೆದ್ದಾದ ನಂತರ ಕ್ರಿಕೆಟ್ ದಿಗ್ಗಜರು ಹೇಳಿದ್ದೇನು? ಭಾರತ ತಂಡವನ್ನ ಹಾಡಿ ಹೊಗಳಿದ ಮಾಜಿ ಆಟಗಾರರು. ಅಷ್ಟಕ್ಕೂ 3ನೇ T20 ಪಂದ್ಯ ಮುಗಿದ ಬಳಿಕ ಮಾಜಿ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ರಿಂಕು ಸಿಂಗ್ ಹಾಗೂ ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಯಾರು ನಿಮ್ಮ ನೆಚ್ಚಿನ ಆಟಗಾರ ಎನ್ನುವುದನ್ನು ಸಹ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ T20 ಸರಣಿ ಮುಕ್ತಾಯಗೊಂಡಿದೆ. ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಟೀಂ ಇಂಡಿಯಾವು ಈ ಒಂದು ಸರಣಿಯಲ್ಲಿ ಮೇಲುಗೈ ಸಾಧಿಸಿದೆ. ಆದರೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಬುಧವಾರ ನಡೆದ ಅಂತಿಮ ಹಾಗೂ ತೃತೀಯ T20 ಪಂದ್ಯವು ರಣರೋಚಕ ಸೂಪರ್ ಓವರ್ನ ಪಂದ್ಯಕ್ಕೆ ಸಾಕ್ಷಿಯಾಗಿತ್ತು ಬಂಧುಗಳೇ. ಭಾರತೀಯ ಬೌಲರ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ಅಫ್ಘಾನ್ ಪಡೆಯು ಪಂದ್ಯವನ್ನ ಟೈ ಮಾಡಿಕೊಂಡಿತು. ಬಳಿಕ 2 ಸೂಪರ್ ಓವರ್ಗಳ ಪಂದ್ಯ ನಡೆದು ಅಂತಿಮವಾಗಿ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ 10 ರನ್ಗಳ ಜಯವನ್ನ ಸಾಧಿಸಿತು ಸ್ನೇಹಿತರೆ. ಇದೀಗ ಭಾರತದ ಈ ಅಮೋಘ ಗೆಲುವಿನ ಬಳಿಕ ಮಾತನಾಡಿದ ಕ್ರಿಕೆಟ್ ದಿಗ್ಗಜ ಆಟಗಾರರೆಲ್ಲ ಭಾರತೀಯ ಕ್ರಿಕೆಟ್ ತಂಡವನ್ನ ಕೊಂಡಾಡುತ್ತಿದ್ದಾರೆ. ಭಾರತದ ಈ ಸರಣಿಯ ಕ್ಲೀನ್ ಸ್ವೀಪ್ ಗೆಲುವಿನ ಬಳಿಕ ಮಾತನಾಡಿದ ಕ್ರಿಕೆಟ್ನ ದೇವರಾದ ಸಚಿನ್ ತೆಂಡೂಲ್ಕರ್ ಅವರು ಹೀಗೆ ಹೇಳಿದ್ದಾರೆ ಸ್ನೇಹಿತರೆ. ಟೀಂ ಇಂಡಿಯಾವು ಈ T20 ಶ್ರೇಣಿಯನ್ನ ಗೆದ್ದಿರುವುದಕ್ಕಾಗಿ ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿ ಇದೆ. ಅದು ಕೂಡ 2 ಸೂಪರ್ ಓವರ್ಗಳ ಪಂದ್ಯದ ನಂತರ ಟೀಂ ಇಂಡಿಯಾವು ಗೆಲುವು ದಾಖಲಿಸಿದ್ದನ್ನ ನೋಡಿದರೆ ಭಾರತದ ಸಾಮರ್ಥ್ಯವು ಇದೀಗ ಇಡೀ ಜಗತ್ತಿಗೆ ಜಗಜ್ಜಾಹೀರು ಆಗಿರಬಹುದು. ಇದೇ ರೀತಿಯ ಆಟವನ್ನ ನಮ್ಮ ಟೀಂ ಇಂಡಿಯಾವು ಮುಂಬರುವ T20 ವಿಶ್ವಕಪ್ ನಲ್ಲಿ ನೀಡಿ T20 ವಿಶ್ವಕಪ್ ಅನ್ನ ಗೆಲ್ಲಬೇಕು ಎನ್ನುವುದು ನನ್ನ ಬಯಕೆ ಎಂದು ಸಚಿನ್ ತೆಂಡೂಲ್ಕರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮಾತು ಮುಂದುವರಿಸಿದ ಸಚಿನ್ ರವರು ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಾಗೂ ರಿಂಕು ಸಿಂಗ್ ರವರು ಅದ್ಭುತ ಆಟವನ್ನ ಆಡಿದರು. ಇನ್ನು ಬೌಲಿಂಗ್ ನಲ್ಲಿ ಸೂಪರ್ ಓವರ್ ನಂತಹ ಕ್ರೂಷಿಯಲ್ ಪಂದ್ಯದಲ್ಲಿ ರವಿ ಬಿಷ್ಣೋಯ್ ರವರು ಅಮೋಘ ಬೌಲಿಂಗ್ ಮಾಡಿ ತಂಡಕ್ಕೆ ಜಯವನ್ನ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಎಂದು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಟೀಂ ಇಂಡಿಯಾದ ಈ ಸರಣಿ ಗೆಲುವಿನ ಬಳಿಕ ಮಾತನಾಡಿದ ಪಾಕ್ನ ಮಾಜಿ ವೇಗಿ ಶೋಯಬ್ ಅಖ್ತರ್ ರವರು ಹೀಗೆ ಹೇಳಿದ್ದಾರೆ ಸ್ನೇಹಿತರೆ. ಅಫ್ಘಾನಿಸ್ತಾನ ತಂಡವು ಈ ಒಂದು T20 ಸರಣಿಯಲ್ಲಿ ಟೀಂ ಇಂಡಿಯಾಗೆ ಭಾರಿ ಪೈಪೋಟಿಯನ್ನೇ ನೀಡಿದೆ. ಆದರೂ ಭಾರತ ತಂಡದ ಆಟಗಾರರು ಆಕ್ರಮಣಕಾರಿ ಶೈಲಿಯ ಆಟದಿಂದಾಗಿ ಈ ಒಂದು ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ. ಟೀಂ ಇಂಡಿಯಾವು ಇದೀಗ ವಿಶ್ವದಲ್ಲಿ ನಂಬರ್ 1 ತಂಡವಾಗಿ ಗುರುತಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಮಾಡುತ್ತಿದೆ. ಇದೇ ರೀತಿಯ ಆಟವನ್ನ ಭಾರತ ತಂಡ ಆಡಿದರೆ ಮುಂದಿನ T20 ವಿಶ್ವಕಪ್ ಅನ್ನ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಪಾಕ್ನ ಮಾಜಿ ವೇಗಿ ಶೋಯಬ್ ಅಖ್ತರ್ ಅವರು ಹೇಳಿದ್ದಾರೆ. ಇನ್ನು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದ ಬಗ್ಗೆ ಮಾತನಾಡುವುದಾದರೆ ರೋಹಿತ್ ಶರ್ಮಾ ಅವರು ಸ್ಫೋಟಕ ಶತಕಗಳನ್ನ ಸಿಡಿಸಿ ಭಾರತ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು. ಇನ್ನು ಸರಣಿ ಉದ್ದಕ್ಕೂ ಶಿವಂ ದುಬೆ ರವರು ಅಮೋಘ ಆಟವನ್ನ ಆಡಿದ್ದಾರೆ ಎಂದು ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಅಫ್ಘಾನ್ ವಿರುದ್ಧದ T20 ಸರಣಿ ಗೆದ್ದಾದ ಬಳಿಕ ಕ್ರಿಕೆಟ್ ದಿಗ್ಗಜ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.